ಈಗ ಅದೇ ನಿಜ ಆಗೋಗ್ಬಿಡ್ತಲ್ಲ, ನನ್ನ ಶಾಸ್ತ್ರನೇ ನಿಜ ಆಗೋಯ್ತಲ್ಲ. ಈಗ ನಾನು ಹೇಳಿದೆ, ಕಾಂಗ್ರೆಸ್ MLA ಹೇಳ್ತಾ ಇದ್ದಾರಲ್ಲ, ಈಗ ರಾಮನಗರದ MLA ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾ ಇದ್ದಾರೆ ಮನುಷ್ಯರೇ, ನೋಟಿಸ್ ಕೊಟ್ಟಿದ್ದೀರಾ, ನಾನು ಹೇಳ್ತಾ ಇದ್ದೀನಿ ಏನು ಮತ್ತೆ ಮಾಡ್ರಿ ಅಂತ. ಅವ್ರೆ ಏನು ಮಾಡ್ತೀಯಪ್ಪ ಅವನ್ನ, ಕಾಂಗ್ರೆಸ್ MLAನ ಇವರು ಅವನ್ನ ಗುಂಡಿ ಕೊಡಿತಾರೆ, ಇವರು ಏನು ಮಾಡ್ತಾರೆ, ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀರಾ, ಮಾಡಿ ನೋಡೋಣ ದಮ್ಮಿದ್ರೆ ನಿಮಗೆ. DK ಯಾರು DK ಶಿವಕುಮಾರ್ ಅವರು ಹೇಳ್ತಾರೆ, ಅಭಿಮಾನದಿಂದ ಹೇಳ್ತಾರೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನ ಸ್ವಾಮೀಜಿ ಅವರು ಹೇಳಿದಾರಲ್ಲ, ಅವಕಾಶ ಕೊಡಬೇಕಾಯ್ತು, ಅಭಿಮಾನದಿಂದ ಹೇಳಿದ್ದಾರೆ. ಏನು ಮಾಡೋಕ್ಕೆ, ಕಾಂಗ್ರೆಸ್ ಅಧ್ಯಕ್ಷರು ಒಂದು ಕಡೆ ನೋಟಿಸ್ ಕೊಡ್ತಾರೆ, ಇನ್ನೊಂದು ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಲಿ ಅಂತ. ಅಂದ್ರೆ ಅರ್ಥ ಆಯ್ತಲ್ಲ ಅವರಿಗೆ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ, 2.5 ವರ್ಷ ಮ್ಯಾಚ್ ಫಿಕ್ಸಿಂಗ್. ನಾನು ಅದೇ ಕವಡೆ ಯಾರು ನೋಡೋಣ. ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ, ಅಕ್ಟೋಬರ್ ನವೆಂಬರಲ್ಲಿ ಆಗುತ್ತೆ ಅಂತ. ಆದರೆ ಏನು ಹೇಳ್ತಾರೆ, ಆದರೆ ಏನು ಹೇಳ್ಬೇಕಲ್ಲ ಅವರು. ಇಲ್ಲ ಅಂದರೆ ಈಗ ನಾನು ಕಾಂಗ್ರೆಸ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಇದನ್ನ ಅನೌನ್ಸ್ ಮಾಡಬೇಕಾಗಿರೋರು ಯಾರು? ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವ್ರ ಬಾಯಲ್ಲಿ ಹೇಳಿಸ್ಬಿಡಿ. ನಾವು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ಬೋದು, ಮುಗ್ದೋಯ್ತು. ನಾವು ಕವಡೆ ಶಾಸ್ತ್ರನೂ ಇಲ್ಲ, ಗಿಳಿ ಶಾಸ್ತ್ರನೂ ಇಲ್ಲ, ಎಲೆ ಶಾಸ್ತ್ರನೂ ಇಲ್ಲ, ಯಾವ ಶಾಸ್ತ್ರನೂ ಇಲ್ಲ. ಅಶೋಕ್ ಆಯ್ತು ಅಲ್ಲ, ಒಂದೇ ನಿಮಿಷ, ಅಟ್ಲೀಸ್ಟ್ ಹಾಳಾಗೋಗ್ಲಿ. ಅವ್ರು ದೂರ ಅವರೇ ಡೆಲ್ಲಿಯಲ್ಲಿ. ಇಲ್ಲಿ ಕರ್ನಾಟಕದಲ್ಲಿರೋ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಡಿ, ನಾನು ನಾಳೆನೇ ಬಿಟ್ಬಿಡ್ತೀನಿ. ಸರ್, ಈ ಎಲ್ಲ ಪ್ರಶ್ನೆಗಳಿಗೆ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಮಾಡ್ತಾ ಇರೋದು, ಹೇಳ್ತಾ ಇರೋದು, ನಾವೇ ನಿಮಗೆ ಹೇಳಕ್ ಬಂದಿದ್ವಾ 2 ವರ್ಷ ಮಾಡ್ಕೊತೀವಿ, ಚೇಂಜ್ ಮಾಡ್ಕೊತೀವಿ ಅನ್ನೋ ಮಾತುಗಳನ್ನ ಈ ಪ್ರಶ್ನೆ ನೀವು ಹೇಳಿ. ಮಾಧ್ಯಮ 4ನೇ ಆಧಾರ ಸ್ತಂಭ ಅಂತ ಹೇಳಿದ್ದಾರೆ. ಇದೇ ಬೇರೆ ಬೇರೆ ನೀವು ಕರೀರಿ, ಯಾವುದನ್ನ ಮಾಧ್ಯಮದೊಂದು ಫಂಕ್ಷನ್ ಕರೆದಾಗ ಅವ್ರೇನು ಹೇಳ್ತಾರೆ, ಮಾಧ್ಯಮ 4ನೇ ಅಂಗ ಅಂತ ಹೇಳ್ತಾರೆ. ನ್ಯಾಯಾಂಗ, ಕಾರ್ಯಾಂಗ ಇವೆಲ್ಲ ಹೇಳೋದ್ರಲ್ಲಿ ಅದನ್ನೇ ಸುಳ್ಳು ಅಂತಂದ್ರೆ ನಿಜ ಯಾವುದಂಗಾರೆ. ಅನ್ನಭಾಗ್ಯ